ಸ್ನೇಹಿತರೆ ನಮಸ್ಕಾರ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳಲ್ಲಿ ತುಂಬ ಕನ್ನಿಂಗು, ತುಂಬ ಕಪಟಿಗಳು ಮತ್ತು ತುಂಬ ಕುತಂತ್ರಿಗಳು ಯಾರು ಅಂತೇಳಿ ಕೇಳಿದ್ರೆ ಅದು ಈ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅಂತೇಳಿ ಸಾರ್ವಜನಿಕರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಅಷ್ಟು ಕುತಂತ್ರತನವನ್ನು ಬಿಗ್ ಬಾಸ್ ಮನೆ ಒಳಗಡೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಇವ್ರು ಹೇಗಂತ ಹೇಳಿದ್ರೆ ತಮಗೆ ಲಾಭ ಇದ್ದಾಗ ಒಬ್ಬ ವ್ಯಕ್ತಿಯನ್ನು ಬಳಸಿಕೊಳ್ತಾರೆ. ಆ ಕೆಲಸ ಅಥವಾ ಲಾಭ ಮುಗಿದ ಬಳಿಕ ಆ ವ್ಯಕ್ತಿಯನ್ನು ಹೇಗೆಲ್ಲ ಹೀಯಾಳಿಸ್ಬೋದೋ ಅಷ್ಟು ನಿಕೃಷ್ಟವಾಗಿ ಹೀಯಾಳಿಸ್ತಾರೆ. ಅಂತಹ ಕೆಟ್ಟ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ಬಹುಶಃ ಯಾವ ಸೀಸನ್ನಲ್ಲೂ ಕೂಡ ಆಗಿರಲಿಲ್ಲ. ಎರಡು ವ್ಯಕ್ತಿಗಳು ಅಥವಾ ಎರಡು ಜಡೆಗಳು ಇದೇ ರೀತಿ ಒಂದೇ ರೀತಿ ಆಲೋಚನೆ ಮಾಡುವಂಥದ್ದು, ಒಂದೇ ರೀತಿ ವ್ಯಕ್ತಿತ್ವವನ್ನು ಇಟ್ಕೊಂಡಿರುವಂಥದ್ದು, ಒಂದೇ ರೀತಿ ಕನ್ನಿಂಗ್ ಮನಸ್ಥಿತಿಯನ್ನು ಇಟ್ಕೊಂಡಿರುವಂತಹ ಸ್ಪರ್ಧಿಗಳು ಯಾವ ಸೀಸನ್ನಲ್ಲೂ ಕೂಡ ಬಂದಿರಲಿಲ್ಲ. ಬಟ್ ಈ ಸೀಸನ್ನಲ್ಲಿ ಬಂದಿದ್ದಾರೆ. ಇಬ್ಬರು ಕೂಡ ಒಂದೇ ಥರ ಇದ್ದಾರೆ. ಒಂದೇ ರೀತಿಯಾದಂಥ ಆಲೋಚನೆಗಳು, ಒಂದೇ ರೀತಿಯಾದಂಥ ಬದುಕುವ ಶೈಲಿ, ಒಂದೇ ರೀತಿಯಾಗಿ ಒಂದಷ್ಟು ಈ ಕುತಂತ್ರವನ್ನು ಮಾಡುವಂತಹ ಮನಸ್ಥಿತಿ ಎಲ್ಲವನ್ನು ಕೂಡ ಒಂದೇ ರೀತಿ ಬೆಳೆಸ್ಕೊಂಡಿದ್ದಾರೆ. ಅದೇ ಈ ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರ ಕುತಂತ್ರವನ್ನು ಬಯಲು ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದೇ ರಕ್ಷಿತಾ ಶೆಟ್ಟಿ. ಹೌದು, ಮಾತನಾಡೋದಕ್ಕೆ ಕಷ್ಟಪಡುವಂಥ ರಕ್ಷಿತಾ ಶೆಟ್ಟಿ ಅದರಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಮಾತನಾಡಿ ಇವರ ಬಂಡವಾಳವನ್ನು ಬಯಲು ಮಾಡಿದ್ದಾರೆ. ಅದರಲ್ಲೂ ಕೂಡ ಜಾಹ್ನವಿ ಮಾಡಿದಂತಹ ಕುತಂತ್ರ ಏನು, ಅಶ್ವಿನಿ ಗೌಡ ಈಕೆಯ ಮೇಲೆ ಮಾಡಿದಂತಹ ಕುತಂತ್ರಗಳು ಒಂದೆರಡಲ್ಲ, ಸಾಕಷ್ಟು ಕುತಂತ್ರಗಳಿದ್ದಾವೆ. ಬಟ್ ಇವತ್ತು ಏನೂ ಕೂಡ ಮಾಡೇ ಇಲ್ಲ, ಏನೂ ಕೂಡ ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುವಂಥ ಅಶ್ವಿನಿ ಗೌಡ ಬಂಡವಾಳ ಜನರಿಗೆ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿದೆ ಅನ್ನುವಂತಹ ಕಾಮನ್ ಸೆನ್ಸ್ ಬಹುಶಃ ಆಕೆಗೆ ಇದ್ದಂತೆ ಇಲ್ಲ. ಈಗ ನೋಡಿ, ಆರಂಭದಲ್ಲಿ ಈ ಯಾರು ರಕ್ಷಿತಾ ಶೆಟ್ಟಿ ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂಥ ಆರಂಭದಲ್ಲಿ ಹೊರಗಡೆ ಹೋಗೋದಕ್ಕೆ ನೇರವಾದಂಥ ಕಾರಣ ಯಾರು ಅಂತೇಳಿ ಕೇಳಿದರೆ ಜಾಹ್ನವಿ ಮತ್ತು ಅಶ್ವಿನಿ. ಅದರಲ್ಲೂ ಕೂಡ ಜಾಹ್ನವಿಯದ್ದು ಹೆಚ್ಚಿನ ಪಾತ್ರ ಇರ್ತದೆ ಅವತ್ತು ಹೊರಗಡೆ ಹೋಗೋದಕ್ಕೆ. ಒಳಗಡೆ ಬಂದ ಬಳಿಕನೂ ಕೂಡ ಈ ಕಿರಿಕ್ಗಳು, ತಲೆಹರಟೆ ಕೆಲಸಗಳು ಮತ್ತು ಕುತಂತ್ರ ಯಾವುದೂ ಕೂಡ ನಿಂತಿಲ್ಲ. ಇನ್ಫ್ಯಾಕ್ಟ್ ಆರಂಭದಲ್ಲೇ ಬಂದಂತಹ ರಕ್ಷಿತಾ ಶೆಟ್ಟಿಯ ಗುಡುಗನ್ನು ನೋಡಿ ಇಬ್ಬರು ಕೂಡ ದಂಗಾಗಿ ಹೋಗಿದ್ರು. ಆದರೆ ಅದಾದ ಬಳಿಕ ಆಕೆಯನ್ನೇ ಬುಟ್ಟಿಗೆ ಹಾಕ್ಕೊಂಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ ಆಕೆನೂ ಕೂಡ ಮಂಗ ಫಸ್ಟಿಗೆ ನಂಬಿಬಿಟ್ಟಿದ್ಲು. ತುಂಬ ಒಳ್ಳೆಯವರಪ್ಪ ಅಶ್ವಿನಿ ಮೇಡಮು, ಜಾಹ್ನವಿ ಮೇಡಮು ಅಂತೇಳಿ ಅಂದ್ಕೊಂಡಿದ್ಲು. ಆದರೆ ಈಗ ಅವರ ನಿಜವಾದಂತಹ ಬಣ್ಣ ಏನು ಅನ್ನೋದು ಗೊತ್ತಾಗಿದೆ. ಮುಖವಾಡವನ್ನು ಹಾಕಿಕೊಂಡು ಅವರು ಬದುಕ್ತಾ ಇದ್ದಾರೆ ಅನ್ನುವಂಥ ಕಟು ಸತ್ಯ ಈಗ ಅರಿವಿಗೆ ಬಂದಿದೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿಯ ಮೇಲೆ ದೆವ್ವ ಬಂದಿತ್ತು, ಆಪ್ತಮಿತ್ರ ಸಿನಿಮಾದ ರಾರಾ ಸಾಂಗವನ್ನು ಹೇಳ್ಕೊಂಡು ಡ್ಯಾನ್ಸನ್ನು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅಶ್ವಿನಿ ಮತ್ತು ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ಪುಕಾರನ್ನು ಹಬ್ಸಿದ್ರು. ಇವರೊಬ್ಬರ ಮಾತಿನಿಂದ ಮನನಂತಹ ರಕ್ಷಿತಾ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಅಷ್ಟು ಮಾತ್ರವಲ್ಲ, ಆರಂಭದಲ್ಲಿ ಹತ್ತು ಬೇಸರವನ್ನು ಹೊರಗಡೆ ಹಾಕಿದಂಥ ಇದೇ ರಕ್ಷಿತಾ ಈಗ ಶುಕ್ರವಾರದ ಸಂಚಿಕೆಯಲ್ಲಿ ಸೆಳೆದಿದ್ದಾರೆ. ಅದರಲ್ಲೂ ಕೂಡ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಮೇಲೆ ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಈಗ ಪ್ರೋಮೋ ರಿಲೀಸ್ ಆಗಿದ್ದು ಬೆಳಗ್ಗೆನೇ ಪ್ರೋಮೋದಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಅಕ್ಷರಶಃ ಸಿಡಿದಿರುವಂತಹ ರಕ್ಷಿತಾ ಶೆಟ್ಟಿ ಜಾಹ್ನವಿ ಮತ್ತು ಅಶ್ವಿನಿ ಗೌಡರಿಗೆ ಜಾಡಿಸಿದ್ದಾರೆ. ಮೊದಲಿಗೆ ಜಾಹ್ನವಿಗೆ ಜಾಡಿಸುವಂತಹ ರಕ್ಷಿತಾ ಅದಾದ ಬಳಿಕ ಅಶ್ವಿನಿ ಇನ್ವಾಲ್ವ್ ಆಗ್ತಾರೆ. ಅಶ್ವಿನಿಗೂ ಕೂಡ ಜಾಡಿಸ್ತಾರೆ. ಅಶ್ವಿನಿ ನನ್ನನ್ನು ಹೇಳುತ್ತಂದರೆ ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತೇಳಿ ಏನು ಕಾಳಿ ಅವತಾರವನ್ನು ತೋರಿಸಿದ್ದೇನು, ಹತ್ತಿರ ಹೋಗಿ ಹೊಡೆಯೋಕೆ ಮುಂದಾಗಿದ್ದೇನು? ರಕ್ಷಿತಾ ಯಾವುದಕ್ಕೂ ಕೂಡ ಕೇರ್ ಮಾಡಲಿಲ್ಲ. ಎಲ್ಲ ಗೊತ್ತು ನನಗೆ, ನೀವು ಬೇಕು ಅಂತಲೇ ಮಾಡಿದ್ದು ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲೇ ಆಕೆ ಬಿಚ್ಚಿಟ್ಟಿದ್ದಾಳೆ. ಬಿಚ್ಚಿಟ್ಟಿರೋದು ಮಾತ್ರವಲ್ಲದೆ ಈ ಅಶ್ವಿನಿ ಕೂಡ ಮಾಡಿರುವಂಥ ಮಣ್ತಿನ್ನೋ ಕೆಲಸ ಎಂಥದ್ದು ಅನ್ನೋದನ್ನು ಕೂಡ ಬಹಿರಂಗವಾಗಿ ತೋರಿಸ್ಕೊಟ್ಟಿದ್ದಾಳೆ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಅಶ್ವಿನಿ. ಇಮಿಡಿಯೇಟ್ಲಿ ಬಂದಾಯಿತು, ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ನೀನು ಯೋಗಗಳಲ್ಲ ಹಾಗೆ ಹೀಗೆ ಅಂತೇಳಿ ಬಟ್ಟೆ ಬರೀ ಎಲ್ಲವನ್ನು ಕೂಡ ತೋರಿಸಾಯಿತು, ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿ ಆಯಿತು, ಎಲ್ಲದೂ ಕೂಡ ಆಯಿತು. ಜಾಹ್ನವಿನೂ ಕೂಡ ಹಾಗೆ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ನೋಡಿ ಸತ್ಯ ಅನ್ನೋದು ಹೇಗಿರ್ತದೆ ಅಂತೇಳಿ, ಸತ್ಯ ಎಷ್ಟು ಕಹಿ ಅಂತೇಳಿ. ಒಂದು ಟೈಮ್ನಲ್ಲಿ ಇದೇ ಜಾಹ್ನವಿ ಮತ್ತು ಅಶ್ವಿನಿ ಇದೇ ರಕ್ಷಿತಳ ಮಂಡೆಯನ್ನು ಕೆಡಿಸಿದ್ದವರು, ಡೈವರ್ಟನ್ನು ಮಾಡಿಸಿದವರು, ಆಟವನ್ನು ಡೈವರ್ಟ್ ಮಾಡಿಸಿದವರು. ಇವತ್ತು ಇದೇ ಇಬ್ಬರು ಕುತಂತ್ರಿಗಳಿಗೆ ಈಗ ಪಾಠ ಕಲಿಸುವಂತಹ ಸಮಯ ಹತ್ತಿರ ಬಂದಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಬಹಿರಂಗಪಡಿಸಿದ್ದಾರೆ. ಒಂದು ಇನ್ನು ಎರಡನೇದು ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಹಿಂದೆಯೂ ಕೂಡ ಅಂದರೆ ಇವತ್ತು ಈ ಜಗಳ ನಡೆಯೋದಕ್ಕೆ ಕಾರಣ ಆಗಿದ್ದು ಈ ಹಿಂದೆ ಅದು ನಾನು ಹೇಳಿದಲ್ಲ ನಾಗವಲ್ಲಿಯ ವಿಚಾರ ಅಥವಾ ಗೆಜ್ಜೆಯ ವಿಚಾರ. ಏನಾಯಿತು ಅಂತ ಹೇಳಿದ್ರೆ, ರಾತ್ರಿ ಬೆಡ್ರೂಮ್ ಪಕ್ಕದಲ್ಲಿ ಕುಳಿತು ಅಶ್ವಿನಿ, ಜಾಹ್ನವಿ, ಮಲ್ಲಮ್ಮ, ಸತೀಶು, ಕಾಕ್ರೋಸುದಿ, ರಕ್ಷಿತಾ ಎಲ್ಲರೂ ಕೂಡ ತಲೆಹರಟೆಯನ್ನು ಮಾತಾಡ್ತಾ ಕೂತಿದ್ರು. ಈ ವೇಳೆ ಅಶ್ವಿನಿ ಅವಳಿಗೆ ಜ್ಞಾನ ಇರಲಿಲ್ಲ, ಏನಾಗಿದೆ ಅಂಥೇಳಿ ಮರ್ತೋಗಿದ್ದಾಳೆ. ಎಲ್ಲರೂ ಕೂಡ ಮಲಗಿದ್ದಾರೆ. ರಕ್ಷಿತಾ ಎಲ್ಲೋದ್ಲು ಅಂತೇಳಿ ಎಲ್ಲ ಕಡೆ ಹುಡುಕಿದ್ವಿ. ಪ್ರತಿ ರಾತ್ರಿ 12 ಗಂಟೆಗೆ ರಕ್ಷಿತಾ ಬಾತ್ರೂಮ್ನಲ್ಲಿ ಇರ್ತಾಳೆ. ನಾನು ಜಾಹ್ನವಿ ಭಯ ಪಡ್ಕೊಂಡು ಕೂತಿದ್ವಿ. ಅವಳ ಅವತಾರಗಳನ್ನೆಲ್ಲ ನೋಡಿ ಹೊರಗಡೆ ಬಂದಮೇಲೆ ಆತಂಕ ಆಯಿತು. ಇನ್ನು ಅವರ ಮಾತುಗಳಲ್ಲೆಲ್ಲ ಜಾಹ್ನವಿ ಕುಮ್ಮಕ್ಕು ನೀಡುತ್ತಿದ್ದಾರೆ. ಇವರಿಬ್ಬರು ಕೂಡ ಮಾತು ಕೇಳಿದಂಥ ಕಾಕ್ರೋಸುದಿ, ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ ಅಂತೇಳಿ ಭಯಪಟ್ಟಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಭಯ ಬೀಳಿಸುವಂತಹ ಲೆಕ್ಕಾಚಾರವನ್ನು ಹಾಕ್ಕೊಂಡು ರಕ್ಷಿತಾಳನ್ನು ದೆವ್ವ ಬಂದೋಳ ಥರ
ಇಂಪ್ಯಾಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇಷ್ಟಕ್ಕೆ ಸುಮ್ಮನಾಗದಂಥ ಅಶ್ವಿನಿ ಮನೆಯ ಇತರ ಸ್ಪರ್ಧಿಗಳಿಗೂ ಕೂಡ ದೆವ್ವದ ಕಥೆಯನ್ನು ಕಟ್ಟಿ ಭಯ ಬೀಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ರಾತ್ರಿ 1 ಗಂಟೆಗೆ ರಾರಾ ಸಾಂಗ್ಗೆ ರಕ್ಷಿತಾ ಡ್ಯಾನ್ಸ್ ಮಾಡ್ತಿದ್ಲು, ಲವ್ ಅಂತೆಲ್ಲ ಏನೇನೋ ಮಾತನಾಡ್ತಿದ್ಲು. ಆಮೇಲೆ ಅವಳೇ ನಾರ್ಮಲ್ ಆಗಿ ಬಂದಳು. ಅಷ್ಟೊತ್ತಿಗೆ ಅವಳನ್ನು ಮಾತಾಡಿಸುವಷ್ಟು ಧೈರ್ಯ ನಮ್ಮಲ್ಲಿ ಇರಲಿಲ್ಲ. ಜೊತೆಗೆ ಅವಳು ಡ್ಯಾನ್ಸ್ ಮಾಡಿ ಬಂದಮೇಲೆ ನಾವು ಓಡೋದ್ವಿ. ನಮ್ಮನ್ನು ನೋಡಿ ಎಂತ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡಿದ್ಲು. ಇದರಿಂದನೇ ಭಯಪಟ್ಟು 3 ದಿನದಿಂದ ನಾನು ಜಾಹ್ನವಿ ಅವಳನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ ಹೀಗಂತೇಳಿ ಮನೆಯವರಿಗೆಲ್ಲ ಭಯಪಡಿಸುವಂಥ ಉದ್ದೇಶವನ್ನು ಇಲ್ಲಿ ತೋರ್ಪಡಿಸಿದ್ರು. ಬಟ್ ಆದರೆ ಇಲ್ಲಿ ಭಯಪಡಿಸುವಂತಹ ಉದ್ದೇಶ ಒಂದು ಕಡೆ ಆದರೆ ಈ ಇಮ್ಯಾಜಿನೇಷನ್ ರಕ್ಷಿತಾ ಬಗ್ಗೆ ಅದನ್ನು ತುಂಬ ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇದರಿಂದ ಮನನೊಂದಂತಹ ಬಿಗ್ ಬಾಸ್ನ ಅತ್ಯಂತ ಕಿರಿಯ ಸ್ಪರ್ಧಿ ರಕ್ಷಿತಾ, ನಾನು ಡ್ಯಾನ್ಸೇ ಮಾಡಿಲ್ಲ, ನನಗೆ ರಾರಾ ಸಾಂಗೇ ಗೊತ್ತಿಲ್ಲ, ಇವರೆಲ್ಲ ಯಾಕೆ ಹಿಂಗೆ ಸುಳ್ಳು ಹೇಳ್ತಿದ್ದಾರೆ, ನನ್ನ ಮೇಲೆ ಭೂತ ಬರುತ್ತಾ, ಜನರು ಏನು ಅಂದ್ಕೊಳ್ಳೋದಿಲ್ಲ, ಇವರ ಮಾತುಗಳಿಂದ ನನಗೆ ನೋವಾಗಲ್ವಾ, ಮಂಜು ಭಾಷಿಣಿ, ಕಾವ್ಯ, ಸ್ಪಂದನ, ಅಶ್ವಿನಿ, ರಾಶಿಕಾ ಬಳಿ ರಕ್ಷಿತಾ ಶೆಟ್ಟಿ ಹೇಳಿಕೊಂಡು ಬಿಕ್ಕಿ ಹತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ. ಬಟ್ ಅದಾದ ಬಳಿಕನೇ ಈಕೆ ಉಗ್ರ ರೂಪವನ್ನು ತಾಳುವಂಥದ್ದು ಸತ್ಯ. ರಕ್ಷಿತಾ ಶೆಟ್ಟಿ ಇದೇ ರೀತಿ ಇರಬೇಕು. ಇಷ್ಟು ರೆಬಲ್ ಆಗಿದ್ದರೆ ಮಾತ್ರ ಆಕೆ ಅಲ್ಲಿ ಸರ್ವೈವಲ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಮಣ್ಣು ಮುಗಿಸ್ಬಿಡ್ತಾರೆ. ಅದರಲ್ಲೂ ಕೂಡ ಈ ಯಾರು ಅಶ್ವಿನಿ ಮತ್ತು ಜಾಹ್ನವಿ ಇದ್ದಾರಲ್ಲ, ಇವರಿಬ್ಬರು ತುಂಬ ಕ್ರಿಮಿನಲ್ಗಳ್ರಿ. ನಾನು ಹೇಳಿದಲ್ಲ ಆರಂಭದಲ್ಲೇ, ಸಿಕ್ಕಾಪಟ್ಟೆ ಕುತಂತ್ರಿಗಳು. ಇವರೇ ಮಾಡುವಂತಹ ಎಲ್ಲ ಷಡ್ಯಂತ್ರಗಳು. ಬಿಗ್ ಬಾಸ್ ಮನೆಯಲ್ಲಿ ಒಂದು ಜಗಳ ಆಗಬೇಕು ಅಂತ ಹೇಳಿದ್ರೆ ಇವರೇ ನೇರವಾದಂಥ ಕಾರಣ. ಬಿಗ್ ಬಾಸ್ ಮನೆಯ ವಾತಾವರಣ ಕಲುಷಿತಗೊಳ್ಳಬೇಕು ಅಂತ ಹೇಳಿದ್ರು ಕೂಡ ಇವರೇ ಮುಖ್ಯ ಕಾರಣ. ಬಿಗ್ ಬಾಸ್ ಮನೆಯ ಆಟವನ್ನು ಕಂಪ್ಲೀಟಾಗಿ ತೆಗೆದಿದ್ದೇ ಇವರಿಬ್ಬರು ಅಂತೇಳಿ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ಯಾರೋ ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಎಲ್ಲ ಸ್ಪರ್ಧಿಗಳ ಬಗ್ಗೆನೂ ಕೂಡ ಇದೇ ರೀತಿ ಕೆಟ್ಟದಾಗಿ ಇಂಪ್ಯಾಕ್ಟ್ ಮಾಡುವಂಥದ್ದು. ಅಂದರೆ ಇವ್ರು ಮಾತ್ರ ನೆಟ್ಟಿಗಿರೋದು, ಬೇರೆಯವ್ರು ಯಾರೂ ಕೂಡ ನೆಟ್ಟಿಗಿಲ್ಲ ಅನ್ನುವಂತಹ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಈ ರೀತಿಯೆಲ್ಲ ಮಾಡೋದ್ರಿಂದ ತಾವು ಕೊನೆಯವರೆಗಿರ್ಬೋದು, ಎಲ್ಲರೂ ಕೂಡ ಹೊರಗಡೆ ಹೋಗ್ಬೋದು, ನಾವೇ ಫೈನಲಿಸ್ಟ್ ಆಗಬಹುದು ಅಂತೇಳಿ ಇವರ ಲೆಕ್ಕಾಚಾರ ಆಗಿದ್ದರೆ ಅದು ಮೂರ್ಖತನದ ಪರಮಾವಧಿ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಏನೇ ಬಗೆದ್ರು ಕೂಡ ದೇವರು ಇನ್ನೊಂದು ರೆಡಿ ಮಾಡಿ ಇಟ್ಟಿರ್ತಾನೆ ಅನ್ನುವಂತಹ ಒಂದು ಮಿನಿಮಮ್ ಕಾಮನ್ ಸೆನ್ಸನ್ನು ಇವರು ಬೆಳೆಸ್ಕೊಬೇಕಾಗುತ್ತೆ. ಈಗ ನೋಡಿ, ರಕ್ಷಿತಾ ಬಗ್ಗೆ ಹೀಗೆ ಇಲ್ಲ ಸಲ್ಲದನ್ನು ಹೇಳಿ, ತಮಾಷೆನೇ ಇರ್ಬೋದು, ಬಟ್ ತಮಾಷೆ ಮಾಡುವಂಥ ವಿಚಾರ ಅನ್ನೋದು ಇಲ್ಲ ಸಲ್ಲದನ್ನು ಹೇಳಿ ಆಕೆಯ ಕ್ಯಾರೆಕ್ಟರನ್ನೇ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಬಿಂಬಿಸುವಂತಹ ಪ್ರಯತ್ನವನ್ನು ಇವರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಭೂತ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತೇಳಿ. ಆಯಿತಾ? ಅದಾದ ಬಳಿಕ ಇಲ್ಲಿ ಏನೇ ಇದ್ರೂ ಕೂಡ ತಮಾಷೆಯಾಗಿ ತೆಗೆದುಕೊಳ್ಳೋದಕ್ಕೆ ಬೇರೆ ಸಾಕಷ್ಟು ವಿಚಾರಗಳಿದ್ದಾವೆ. ಅದನ್ನು ತಮಾಷೆಯಾಗಿ ಬಿಂಬಿಸ್ಬೋದಾಗಿತ್ತು, ಬಟ್ ಅದನ್ನು ಮಾಡಲಿಲ್ಲ. ಇನ್ನು ಹಾಗೆ ನೋಡಿದ್ರೆ ಇವರು ಆರಂಭದಿಂದನೂ ಕೂಡ ಇದೇ ರೀತಿ ಮಾಡ್ಕೊಂಡು ಬಂದವರು. ಯಾರು ಈ ಅಶ್ವಿನಿ ಮತ್ತು ಜಾಹ್ನವಿ ಆರಂಭದಲ್ಲೂ ಕೂಡ ಇದೇ ರೀತಿ ಬೇರೆ ಬೇರೆಯವ್ರಿಗೆ ಕಾಲೆಳೆಯುವಂಥದ್ದು, ಮಾಡೋ ಕೆಲಸವನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಕೊಡುವಂಥದ್ದು, ಈ ರೀತಿಯಾದಂತಹ ಕೆಲಸಗಳಲ್ಲೇ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಒಂದಂತೂ ಕ್ಲಿಯರ್ ಆಗಿಲ್ಲ ಅರ್ಥ ಆಗುತ್ತೆ, ಏನು ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಅಷ್ಟು ಜನ ಸ್ಪರ್ಧಿಗಳಲ್ಲಿ ಈ ಅಶ್ವಿನಿ ಮತ್ತು ಜಾಹ್ನವಿಯ ವಿರುದ್ಧ ಒಂದು ರೀತಿಯಾದಂಥ ಸಂಚನ್ನು ಪ್ರತಿಯೊಬ್ಬರು ಕೂಡ ರೂಪಿಸುವಂಥ ಸಮಯ ಹತ್ತಿರ ಬಂದಿದೆ ಅಂತೇಳಿ. ರಕ್ಷಿತಾ ಸಿಡಿದೆದ್ದಿದ್ದಾರೆ. ಬಟ್ ಈ ಸಿಡಿದೆದ್ದಿರುವಂಥ ರಕ್ಷಿತಾ ಕೋಪ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಕುತಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.